ಬೆಳಗಿಸಲು ನೀನೇ ಸಂತಾನವಾಗಿ ಬರುತ್ತೀಯ. ನಾರಾಯಣ, ನೀನು ರಾಮನಾಗಿ ದೇವಿ ಕೌಸಲ್ಯಗೆ ಮಮತೆಯ ಆಶೀರ್ವಾದ ಮಾಡಿದೆ. ಅಂತೆಯೇ ನನ್ನ ಮೇಲೆಯೂ ಕೃಪೆ ತೋರು ಪ್ರಭು. ನನ್ನ ಮಡಿಲನ್ನು ತುಂಬಿಸು. ನಿನ್ನ ಬಳಿ ಮಮತೆಯ ಭಿಕ್ಷೆ ಬೇಡುತ್ತಿದ್ದೇನೆ. ಯಶೋದೆ, ಏನು ಮಾಡುತ್ತಿರುವೆ? ಹೇ ಸತ್ಯನಾರಾಯಣ, ನಾನು ಯಶೋದೆ ಪುತ್ರ ಕಾಮೇಷ್ಟಿ ವ್ರತದ ಸಂಕಲ್ಪ ಮಾಡುತ್ತಿದ್ದೇನೆ. ನಾನು ನಿನ್ನನ್ನು ಸಾಕ್ಷಿಯಾಗಿಸಿ ಪಣ ತೊಡುತ್ತಿದ್ದೇನೆ. ನೀನು ನನ್ನ ಮೊರೆಯನ್ನು ಆಲಿಸುವವರೆಗೂ, ನೀನು ನನಗೆ ತಾಯ್ತನದ ಕೃಪೆಯನ್ನು ಕರುಣಿಸುವವರೆಗೂ ನಾನು ಪಟ್ಟು ಬಿಡುವುದಿಲ್ಲ. ಅಲ್ಲಿಯವರೆಗೂ ನಾನು ಅನ್ನದ ಒಂದು ಅಗುಳನ್ನು ಸ್ವೀಕರಿಸಲಾರೆ. ನಿನ್ನ ಕೈಗಳಿಂದ ವಸುದೇವನನ್ನು ದಂಡಿಸುವುದನ್ನು ನೋಡಲು ನನಗೆ ಆನಂದ ಉಂಟಾಗಲಿದೆ. ಖಡ್ಗವನ್ನು ಒರೆಯಲಿಟ್ಟುಕೋ. ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ! ಭಗವಂತ ಕಂಸರಿಗೆ, ಭಗವಂತ ಕಂಸರಿಗೆ! ಭಕ್ತಿಯ ಮೇಲೊಂದು ಕಣ್ಣಿರಲಿ. ಭಗವಂತ ಕಂಸರಿಗೆ! ಉಲ್ಲಂಘಿಸಿದರೆ ನೀವು ನನ್ನ ಮನವೊಲಿಸಲು ಏನು ಬೇಕಾದರೂ ಹೇಳಿ. ಆದರೆ ನಿಮ್ಮ ಈ ಸ್ಥಿತಿಯನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಮಹಾರಾಜ, ನೀವು... ದೇವಕಿ, ನಾನು ನಿಜಕ್ಕೂ ಖುಷಿಯಲ್ಲಿದ್ದೇನೆ. ಏಕೆಂದರೆ ಕಂಸ ಮಾಡುವ ಅತ್ಯಾಚಾರಕ್ಕೆ ಮುಕ್ತಿ ನೀಡಲು ನಿನ್ನ ಸಹಭಾಗಿಯಾಗಿದ್ದೇನೆ. ನೀನು ನನ್ನ ಸೌಭಾಗ್ಯ ದೇವಕಿ. ಇದು ನನ್ನ ಪೂರ್ವ ಜನ್ಮದ ಸೌಭಾಗ್ಯ, ನನ್ನ ಸೌಭಾಗ್ಯ. ಮನುಷ್ಯನು ಧರ್ಮ ಪಾಲಿಸಬೇಕೆಂದು ತೋರಿಸಿಕೊಟ್ಟಿದ್ದಾನೆ. ಮನುಷ್ಯ ಮನಸ್ಸು ಮಾಡಿದರೆ ಎಂತಹ ವಿಪರೀತ ಸ್ಥಿತಿಯಲ್ಲೂ ತನ್ನ ಧರ್ಮ ಹಾಗೂ ಕರ್ತವ್ಯಗಳ ಪಾಲನೆ ಮಾಡಬಲ್ಲ. ಇಂದು ವಸುದೇವನೇ ಅದಕ್ಕೆ ಸಾಕ್ಷಿಯಾಗಿದ್ದಾನೆ. ನಿಮ್ಮ ಮಾತು ಸತ್ಯ ಪ್ರಭು. ಮಹಾರಾಜ ವಸುದೇವ, ದೇವಿ ದೇವಕಿಯ ಜೀವನ ಮನುಷ್ಯರಿಗೆ ಮಾತ್ರವಲ್ಲ, ದೇವಾನುದೇವತೆಗಳಿಗೂ ಅನುಕರಣೀಯ. ಆದರೆ ಅವರ ಕಷ್ಟಗಳನ್ನು ನೋಡಿ ನನ್ನ ಹೃದಯ ಕರಗುತ್ತಿದೆ. ಇದರಿಂದ ಅವರಿಗೆ ಮುಕ್ತಿ ಎಂದು ಪ್ರಭು. ದೇವಿ, ಮಹಾರಾಜ ವಸುದೇವ ಮತ್ತು ದೇವಕಿಯರ ನಿರ್ಣಯದಿಂದಲೇ ಅವರ ಕರ್ಮದ ಚಕ್ರ ತನ್ನ ಗತಿ ಬದಲಿಸಿದೆ. ವಿಧಿಯ ಪ್ರಕಾರ ಏನಾಗಬೇಕೋ ಅದೇ ನಡೆಯುತ್ತಿದೆ. ಭಗವಂತ ಕಂಸ! ಭಗವಂತ ಕಂಸ! ಭಗವಂತ ಕಂಸ! ಭಗವಂತ ಕಂಸ! ಭಗವಂತ ಕಂಸ! ಭಗವಂತ ಕಂಸರಿಗೆ ಜಯವಾಗಲಿ. ಭಗವಂತ, ದೇವಕಿ ಗರ್ಭವತಿಯಾಗಿದ್ದಾರೆ. ಶೀಘ್ರವೇ ತಾಯಿಯಾಗಲಿದ್ದಾರೆ.
ಕಂಸ ಕೀರ್ತಿವಂತ ಮಾವ ಅಳಿಯ ಹೆಸರು ಎಷ್ಟು ಹೊಂದುತ್ತದೆ ಅಲ್ಲವೇ? ಓ ತೆಗೆದುಕೋ. ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ. ನಾರಾಯಣ ನಾರಾಯಣ. ಪ್ರಭು, ತಾವು ನನ್ನನ್ನು ನೆನೆಸಿಕೊಂಡಿರಾ? ದೇವರ್ಷಿ, ಇಲ್ಲಿಂದ ನಿಮ್ಮ ಕಾರ್ಯ ಆರಂಭವಾಗುತ್ತದೆ. ಅರ್ಥವಾಯಿತು ಪ್ರಭು. ನಾನೇನು ಮಾಡಬೇಕೆಂದು? ನಾರಾಯಣ ನಾರಾಯಣ. ಮಹಾರಾಜ, ಆದರೆ ಒಂದು ಮಾತಿದೆ. ಒಬ್ಬ ಸೋದರನಿಗೆ ತನ್ನ ಸೋದರಿಗಿಂತ ಹೆಚ್ಚು ಪ್ರೇಮ ತನ್ನ ಅಳಿಯನ ಮೇಲಿರುತ್ತದೆಂದು ನೀವು ನೋಡುತ್ತೀರಿ. ಸಮಯ ಕಳೆದಂತೆ ಅಶರೀರವಾಣಿಯ ಭಯ ಕಂಸನನ್ನು ತೊರೆದು ಹೋಗುವುದು. ಅವನು ತನ್ನ 8ನೇ ಅಳಿಯನನ್ನು ನೋಡಿ ಪ್ರೇಮದಿಂದ ಮುದ್ದಾಡುತ್ತಾನೆ, ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾನೆ. ಹತ್ಯೆಗೈಯುತ್ತೀರೇ ಇವರನ್ನು? ನೀನು ಸಾಯಬಾರದು, ಒದ್ದಾಡು. ನನ್ನ ಕಣ್ಣೆದುರಿಂದ ಹೊರಟು ಹೋಗು ಕಂಸ. ಸಹೋದರನೆಂಬ ಹೆಸರಿಗೆ ಕಳಂಕ ನೀನು. ಮನುಷ್ಯನಲ್ಲ, ರಾಕ್ಷಸ ನೀನು, ರಾಕ್ಷಸ. ಬಹಳ ಕೆಟ್ಟ ಸಾವು ಸಾಯುತ್ತೀಯ ನೀನು, ಬಹಳ ಕೆಟ್ಟ ಸಾವು. ಸಾಕು ಸಾಕು ದೇವಕಿ, ಬಿಟ್ಟು ಬಿಡಿ ನನ್ನ. ಹಿಂದೆ ಎಲ್ಲ ಹೇಳಿ ಮುಗಿಸಿದರೆ ಉಳಿದ ಮಕ್ಕಳ ಸಾವಿಗೆ ಏನು ಹೇಳುತ್ತೀಯ? ನನಗೆ ಅರ್ಥವಾಗುತ್ತದೆ ನಿನ್ನ ದುಃಖ. ಮೊದಲ ಮಗುವಿನ ಮೃತ್ಯು ಅಲ್ಲವೇ? ಅಭ್ಯಾಸವಾಗುವುದು, ಅತ್ತು ಅತ್ತು ಸುಮ್ಮನಾಗುವುದು. ನನ್ನ ಕಂದ. ಜೀವನವೂ ನಾನೇ, ಮೃತ್ಯುವೂ ನಾನೇ. ಅವರನ್ನು ಕ್ಷಮಿಸಿ ಅದರ ಜೊತೆಗೆ ಮುಕ್ತಿಗೆ ಬೇರೊಂದು ಮಾರ್ಗ ಸೂಚಿಸಿದ್ದರು. ಮುಂದಿನ ಜನ್ಮದಲ್ಲಿ ಅವರೆಲ್ಲರ ಹುಟ್ಟು ಒಬ್ಬ ಪುಣ್ಯಾತ್ಮ, ಅಂದರೆ ಮಾತೆ ದೇವಕಿಯ ಗರ್ಭದಲ್ಲಾಗುವುದು. ಹಾಗೆ ಅವರ ಮೃತ್ಯು ಒಬ್ಬ ಅಸುರ, ಅಂದರೆ ಕಂಸನಿಂದಾಗುವುದು. ಅದೇ ಅವರ ಶಾಪ ವಿಮೋಚನೆಯ ದಾರಿಯಾಗಿತ್ತು. ದೇವಿ, ಇದೇ ಕಾರಣಕ್ಕೆ ನಾನು ಮಾತೆ ದೇವಕಿಯ ಪ್ರಥಮ ಪುತ್ರನಾಗಿ ಜನ್ಮ ತಾಳಲಿಲ್ಲ, ಏಕೆಂದರೆ ಋಷಿ ಪುತ್ರರ ಉದ್ಧಾರವಾಗಬೇಕಿತ್ತು. ಅದಲ್ಲದೆ ನವಜಾತ ಶಿಶುಗಳ ಹತ್ಯೆಯಿಂದ ಕಂಸನು ಘೋರ ಪಾಪದ ಕೂಪಕ್ಕೆ ಬೀಳುತ್ತಾನೆ. ಆಗ ಅವನ ಅಂತ್ಯ ಸುನಿಶ್ಚಿತವಾಗುತ್ತದೆ. ಇಲ್ಲಿಂದ ಪಾರಾಗುವ ಯೋಚನೆ ಇದ್ರೆ ಅದನ್ನ ಮರೆತು ಬಿಡಿ. ನೀವೇನಾದ್ರೂ ಹಾಗೆ ಮಾಡಿದರೆ ಜಗತ್ತನ್ನೇ ಬಿಟ್ಟು ಹೋಗಬೇಕಾಗುವುದು. ನನ್ನ ಕೆಲಸ ಸುಲಭವಾಗುತ್ತದೆ, ಮತ್ತೆ ನನಗದು ಖುಷಿ ಕಾರ್ಯ. ಹರಿ ಓಂ
ಶ್ರೀಹರಿ. ಮಾತೆ ಪೂರ್ಣೇಶ್ವರಿ, ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ಸ್ವೀಕರಿಸಿ ಭಗವಂತ ಸತ್ಯನಾರಾಯಣನ ಪ್ರಸಾದ. ಆ ಚತುರ್ಭುಜನು ನಿನ್ನ ಮನೋಕಾಮನೆಯನ್ನು ಪೂರ್ಣ ಮಾಡಲಿ. ನಿನ್ನ ಬರಿದಾದ ಮಡಿಲು ಮಗುವಿನ ಕೇಕೆಯಿಂದ ತುಂಬಲಿ. ನಿನ್ನ ಮನೆಯಂಗಳದಲ್ಲಿ ಮಕ್ಕಳ ಗೆಜ್ಜೆ ಸದ್ದು ಕೇಳಲಿ. ಇಗೋ ಯಶೋದೆ, ನೀನು ತಿನ್ನು. ಇಲ್ಲ ಮಾತೆ ಪೂರ್ಣೇಶ್ವರಿ, ನಾನು ಶಪಥ ಮಾಡಿದ್ದೇನೆ. ಎಲ್ಲಿಯವರೆಗೆ ಸತ್ಯನಾರಾಯಣ ನನ್ನ ಮಮತೆಯ ಮೊರೆಯನ್ನು ಆಲಿಸುವುದಿಲ್ಲವೋ ನಾನು ಅನ್ನದ ಒಂದು ಅಗುಳನ್ನೂ ಮುಟ್ಟಲಾರೆ. ಯಶೋದ, ನಡೆ. ಇವನೇ ಕಾಲನು ಪೂತನೇ, ವಜ್ರಕ್ಕಿಂತಲೂ ಇವ ಕಠೋರನು, ಶೂರವೀರನು, ವಿಕರಾಲನು. ನೀನು ದೇವಕಿಯ ಸೇವಕಿಯಾಗಿ ಸದಾ ಅವಳ ಬಳಿಯೇ ಇರಬೇಕು ಮತ್ತು ನನ್ನ ಅಳಿಯಂದಿರ ಹುಟ್ಟಿನ ಶುಭ ಸೂಚನೆ ನನಗೆ ನೀಡುತ್ತಿರೋ. ನೆನಪಿರಲಿ, ವಸುದೇವ ಮತ್ತು ದೇವಕಿ ಯಾವ ಮೋಸವನ್ನು ಮಾಡಬಾರದು. ನಡುಗೆ ಥರ ಥರ ಸುರ ನರೇಂದ್ರರ ನಿಮ್ಮ ಆಜ್ಞೆ ಮಹಾರಾಜ. ಗಟ್ಟಿ ಮೊರೆಯುವ ಕಡಲಿನಬ್ಬರ, ಗಟ್ಟಿ ಮೊರೆಯುವ ಕಡಲಿನಬ್ಬರ. ಓಂ ನಮೋ ಭಗವತೆ ವಾಸುದೇವಾಯ. ಅಜಯರು, ಅಚಲರು, ಅಭಯರು, ಅಮರರು, ಜ್ಞಾನ ಧ್ಯಾನದ ಜ್ಞಾನ ಪಡೆದೆನು, ಸ್ವಯಂಭೂಪರ ಶಿವನು ನಾನು, ಉತ್ತಮನು ಸರ್ವೋತ್ತಮನು. ಮಹಾರಾಣಿ, ನನ್ನನ್ನು ಕ್ಷಮಿಸಿರಿ. ಕಂಸನ ಅರಮನೆಯನ್ನು ಮಹಾರಾಜರೇ, ದೇವಕಿ, ದೇವಕಿ ಅಕ್ಕ, ಆರಾಮದಿಂದ ದೇವಕಿ, ಸಮಾಧಾನದಿಂದಿರು ದೇವಕಿ. ನಾನು ನಮ್ಮ ಮಗುವಿಗೆ ಏನೂ ಆಗಲು ಬಿಡುವುದಿಲ್ಲ. ರೋಹಿಣಿ, ನೀನು ನಿನ್ನ ಜೀವವನ್ನು ಒತ್ತೆ ಇಟ್ಟು ಇಲ್ಲಿಗೆ ಬರಬಾರದಿತ್ತು. ರೋಹಿಣಿ, ಮಾಹಿಷ್ಮತಿಯ ಎಲ್ಲಾ ಪ್ರಜೆಗಳ ಹೊಣೆ ನಿನ್ನ ಹೆಗಲ ಮೇಲಿದೆ. ನಿಮ್ಮ ಚಿಂತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲೆ, ಆದರೆ ಏನು ಮಾಡಲಿ? ನನಗೆ ನನ್ನ ಜೀವಕ್ಕಿಂತ ಹೆಚ್ಚು ನಮ್ಮ ಸಂತಾನವನ್ನು ರಕ್ಷಿಸಬೇಕಿದೆ. ದೇವಕಿ, ಮಹಾರಾಜ, ಇಲ್ಲ ಮಹಾರಾಜರೇ, ನಾನು ಇದು ನನ್ನ ಆದೇಶ. ಆದೇಶ. ದಕ್ಷಿಣ ದ್ವಾರದತ್ತ ತೆರಳು. ಅಲ್ಲಿನ ಸೈನಿಕರಿಗೆ ಎಚ್ಚರದಿಂದಿರಲು ಹೇಳು. ಏನೇ ಆಪತ್ತು ಎದುರಾದರೂ ಎದುರಿಸಲು ಹೇಳು. ಹಾಗೆ ನಿನ್ನ ಸ್ವಾಮಿನಿಷ್ಠೆ ತೋರಿಸು. ಮಹಾರಾಣಿ, ಇಲ್ಲಿ ಒಂದೆರಡು ಕಡೆಗಳಲ್ಲಿ ಸೈನಿಕರು ಕಡಿಮೆ ಇರುತ್ತಾರೆ. ನಾವು ಆ ಹಾದಿಯಿಂದಲೇ ಸಾಗಿ ಗುಪ್ತ ಮಾರ್ಗಕ್ಕೆ ತೆರಳಬೇಕಿದೆ. ಬನ್ನಿ ಮಹಾರಾಣಿ. ಅಕ್ರೂರರೇ, ನೀವು ಇಲ್ಲೇ ಇರಿ. ಮಹಾರಾಜ ವಸುದೇವ ದೇವಕಿಯರಿಗೆ ನಿಮ್ಮ ಅವಶ್ಯಕತೆ ಇದೆ. ಆದ್ರೆ ಮಹಾರಾಣಿ, ನಾನು ನಿಮ್ಮನ್ನ... ನನ್ನ ಚಿಂತೆ ಬಿಡಿ, ನೀವು ಅವರನ್ನು ನೋಡಿಕೊಳ್ಳಿ. ನೀವು ಜಾಗ್ರತೆಯಿಂದಿರಿ.